ಈಗ ವಿದ್ಯಾರ್ಥಿಗಳೇ, ಇವುಗಳಿಂದ ನೀವು ಈ ನವೋದಯಕ್ಕೆ ಇಂಥ ಗಣಿತಗಳು ಭಾಳ ಬೀಳ್ತಿರ್ತಾವ. ನಿಮ್ಗೆ ದಶಮಾಂಶದಾಗ ಮಾಡೋದು, ಭಿನ್ನ ರಾಶಿ ಒಳಗೆ ಮಾಡೋದು, ಶೇಕಡಾದಾಗ ಮಾಡೋದು, ಈ NCB 06ದಾಗೆಲ್ಲ ಅವೇ ಬರ್ತಾವೆ. ಆಮೇಲೆ ಈಗ ಏನದಲ್ಲ, ಇವುಗಳನ್ನು ಎದುರಾಗ ನಾ ಉತ್ತರ ಕೊಟ್ಟಿಲ್ಲ, ಅದಕ್ಕೆ ಇಲ್ಲಿ ಬರ್ದನ್ನ ದಶಮಾಂಶದಲ್ಲಿ ಬರೆಯಿರಿ, ಕನಿಷ್ಠ ರೂಪ ಭಿನ್ನ ರಾಶಿಗೆ ಬರೀರಿ. ಯಾಕಂದ್ರೆ 4 ಆಪ್ಷನ್ಸ್ ಕೊಟ್ಟಿವಿ ಅಂತಂದ್ರೆ ಆಪ್ಷನ್ಸ್ ಮೇಲೆ ನೀವು ಕಂಡು ಹಿಡಿಬೇಕಾಗ್ತದೆ. ಏನು ದಶಮಾಂಶದಾಗ ಮಾಡಬೇಕು, ಶೇಕಡಾದಾಗ ಮಾಡಬೇಕು, ಏನು ಭಿನ್ನ ರಾಶಿ ಒಳಗೆ ಮಾಡಬೇಕು, ಏನು ಕನಿಷ್ಠ ರೂಪಕ್ಕೆ ತರಬೇಕು ಅನ್ನೋದು ಯಾವಾಗ ಗೊತ್ತಾಗ್ತದೆ ನಿಮಗೆ? ಉತ್ತರ ಮೇಲೆ ಗೊತ್ತಾಗ್ತದೆ. ಇದು ನಾವು ನೇರವಾಗಿ ನೀವು ಇದರಾಗಿ ಮಾಡ್ರಿ ಅಂತ ತಿಳ್ಕೊಂಡು ನಾವು ಬರಿಬೇಕಾಗ್ತದೆ. ಈಗ 735 65 ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ ಅಂತಂದ್ರೆ ನೋಡಿ, 735 ಡಿವೈಡೆಡ್ ಬೈ 66 15 ನೋಡ್ರಲ್ಲಿ, ಇದು 7ರಲ್ಲೇ ಭಾಗ ಹೋಗ್ತದೆ, 5ರಲ್ಲೇ ಅಂತೂ ಹೋಗ್ತದೆ, 5ರಲ್ಲೇ ಹೋಗ್ತದೆ. 5 1 5, 5 3 15, 5 2 10 ನೋಡ್ರಿ. 5 1 5, 5 3 15, 5 2 10, 5 3 15, 5 1 5, 5 4 20, 5 7 35. ಇದು ನೋಡ್ರಿ, ಈ 7 ಅದಲ್ಲ, ಕೊನೆ ಅಂಕಿ 2ರಷ್ಟು ಹಿಂದೆ ಕಳೆದಾಗ 0 ಉಳಿತಂದ್ರೆ 7ರಲ್ಲೇ ಹೋಗ್ತದ ಅಂತ ತಿಳ್ಕೊಬೇಕು. ಕೊನೆ ಅಂಕಿ ಏನದ 7 ಅದ, ಅದರ 2ರಷ್ಟು ಅಂಕಿ ಹಿಂದೆ ಕಳೆದಾಗ 0 ಉಳಿತಂದ್ರೆ ಅದು 7ರಲ್ಲೇ ಹೋಗಿರ್ತದೆ. ಈಗ ಇದನ್ನ ಹೆಂಗೆ ಕಂಡು ಹಿಡಿಬೇಕನ್ನೋದು ತೋರಿಸ್ತೀನಿ. 132 ಈಗ 3 ಅದ, ಇದು 7ರಲ್ಲೇ ಭಾಗ ಹೋಗ್ತದಲ್ಲ. ಹೆಂಗೆ ಕಂಡು ಹಿಡಿಬೇಕಂದ್ರೆ ಕೊನೆ ಅಂಕಿಯ 2ರಷ್ಟು ಹಿಂದಿನ ಅಂಕಿಯ ಕಳೆಯೋದು. ಏನು ಇಲ್ಲಿ 13 23 ಅದ, ಇದು 7ರಿಂದ ಭಾಗ ಹೋಗ್ತದೆ ಇಲ್ಲ ಅಂತ ನೀವು ತಿಳ್ಕೊಬೇಕಾದ್ರೆ ಹೆಂಗೆ ಮಾಡಬೇಕು? ಕೊನೆ ಅಂಕೆ 2ರಷ್ಟು ಹಿಂದಿನ ಅಂಕೆ ಕಳಿಯೋದು. 3 2 6, 12ರಾಗ 6 ಹೋದ್ರೆ 6 ಕೈಲ ಬಂತು, 1 2 ಆಯ್ತು, ಆಮೇಲೆ 1 ಉಳಿತು. ಆಮೇಲೆ ನೋಡಿ, ಇದು ಕೊನೆ ಅಂಕೆ 2ರಷ್ಟು ಕಳಿಯೋದು ಹಿಂದೆ. 6 2 12 ಅಂದ್ರೆ ಕೊನೆ ಅಂಕೆ 2ರಷ್ಟು ಕಳೆದಾಗ ಶೇಷ 0 ಉಳಿತು ಅಂದ್ರೆ ಅದು 7ರಲ್ಲೇ ಭಾಗ ಹೋಗ್ತದ ಅಂತ ತಿಳ್ಕೊಂಡು. ಈಗ ನೋಡಿ, 7 ಅದ, 7ರ 2ರಷ್ಟು ಹಿಂದಿನ ಅಂಕೆ ಕಳೆದಾಗ 0 ಉಳಿತಿಲ್ಲ ನೋಡ್ರಿ, ಅದು 7ರಲ್ಲೇ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಅಥವಾ ಆ ಉಳಿದ ಶೇಷ 7ರಿಂದ ಭಾಗ ಹೋಗ್ತಿರ್ತದ, 7ರಿಂದ ಭಾಗ ಹೋಗ್ತಿರ್ತದ. ತಿಳಿತಲ್ಲ? 7 2 14, 7 1 7 1 7, 6 ಉಳಿತು, 7 8 56, 7 8 56, 6 ಉಳಿತು, 7 9 63. ಇನ್ನು 3 7 3 7 21, 3 6 18, 3 3 9, 7 1 7 9. ಇದರ ಉತ್ತರ ಎಷ್ಟು ಬಂತು? 1/9 ಬಂತು. ಕನಿಷ್ಠ ರೂಪಕ್ಕೆ ತರೋದಂದ್ರೆ ನಾನು ನಿಮಗೆ ತಿಳಿಸಿದೆ. 2.34 ಶೇಕಡ ಅನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತದ. ಅವಾಗ ನೀವು ಏನು ಮಾಡ್ಬೇಕಿದಂದ ಅಲ್ಲಿ ನೋಡಿದರೆ ವಿಷಯ ಏನು ಭಾಳ ಬೇರೆ ಇಲ್ಲ. ಈ 2.34 2.34 = ಶೇಕಡ ಬರೋಬ್ಬರಿ 2 ಅಂತೂ ಅದ. 2 ಇಡ್ರಿ ಹೊರಗೆ, ಮ್ಯಾಲೆ ಇಡ್ರಿ, 2 ಮ್ಯಾಲೆ ಇಡ್ರಿ. 3.4 ಅಂದ್ರೆ ಏನಾಯ್ತು? 0.75 ಆಯ್ತು ನೋಡ್ರಿ, 0.75 ಆಯ್ತಿಲ್ಲ. ಈಗ ಇದನ್ನ ಎಲ್ಲಿ ಕೊಡ್ಬೇಕಪ್ಪ ಅಂತಂದ್ರೆ ಇದರ ತಳಕ್ ಕೊಡ್ಬೇಕು 100. ಏನು ಇದನ್ನ ಶೇಕಡ ಚಿಹ್ನನ ತಳಕ್ ಕೊಡ್ರಿ. ಆಮೇಲೆ ಇದರ ಸ್ಥಾನದಲ್ಲಿ ಇಲ್ಲಿ ಮುಂದೆ ಕೊಡ್ರಿ, ಇದರ ಸ್ಥಾನದಲ್ಲಿ ಇಲ್ಲಿ ಕೊಡ್ರಿ. ಆಮೇಲೆ ಈಗ 275 ಆತ, ತಳಗೆ ಎಷ್ಟು 0 ಬಂದು? 1 2 3 4 ಬಂದು 4 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡಬೇಕು. 0 ಬಿಂದು 0 2 7 5 ಇದು ದಶಮಾಂಶ ರೂಪ. ಹಿಂಗೆ ತಿಳ್ಕೊಂಡು ಲೆಕ್ಕಗಳನ್ನು ಮಾಡಬೇಕು. ಈಗ ನೋಡ್ರಿ, 2.34 ಶೇಕಡವನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂದ. 3.4 ಅಂದ್ರೆ ಏನು? 0.75. ಆ 2 ಪೂರ್ಣ ಸಂಖ್ಯೆ ಅದ, ಅದನ್ನ ಇಲ್ಲಿ ಇಟ್ರಿ, 0.75 ಹಚ್ಚಿರಿ.
ಇದರ ಸ್ಥಾನ ಬೆಲೆ ತಳಗೆ ಕೊಡ್ರಿ 100, ಶೇಕಡ ಅಂದ್ರೆ 100, ಇದರ ಸ್ಥಾನ ಬೆಲೆ 100 ಇಲ್ಲೇ. ಆಮೇಲೆ ದಶಮಾಂಶ ತೆಗೆದ್ಬಿಡ್ರಿ, 275 ಆಯ್ತು. ಇವು 4 ಸೊನ್ನೆ ಇಟ್ಟಾಗ 1 2 3 4 ಸೊನ್ನೆ ಅಂದ್ರೆ ಇಲ್ಲಿ 3 ಇನ್ನೊಂದು ಸ್ಥಾನ ಮಾಡ್ಕೊಂಡು ಬಿಡ್ರಿ, 0 ಹಾಕಿ. ಉತ್ತರ ಬಂತು. ಮುಂದಿನ ಮಾಡ್ರಿ, ನಿಮಗೆ ಸಾಧ್ಯ ಆತ. ಕನಿಷ್ಠ ರೂಪಕ್ಕೆ ತನ್ನಿರಿ ಅಂದಾರ. ಕನಿಷ್ಠ ರೂಪಕ್ಕೆ ಅಂತಂದ್ರೆ ಅದು ಭಿನ್ನ ರಾಶಿ ಒಳಗೆ ಮಾಡಿಬಿಡ್ರಿ, ನಡೀತಾವ. ನೀವು ದಶಮಾಂಶದಾಗ ಬರೋದಿಲ್ಲ, ಅದು ಇದು ಭಿನ್ನ ರಾಶಿ ಒಳಗೆ ಮಾಡ್ರಿ, ಭಿನ್ನ ರಾಶಿ ಒಳಗೆ ಮಾಡಿ. ಯಾಕಂದ್ರೆ ಕನಿಷ್ಠ ರೂಪ ತೊಗೊಂಡ್ರೆ ದಶಮಾಂಶದಾಗ ಬರೋದೇ ಇಲ್ಲ. 7.5 7.5 ಶೇಕಡ ಅಂದರೆ ಎಷ್ಟು? ತಳಗ 100, ಈ ಸ್ಥಾನ ಬೆಲೆ 10 ಇಲ್ಲೇ, ಬರೋಬ್ಬರಿ 75 ಆಯ್ತು. ತಳಗ 1000 ಆಯ್ತು ನೋಡಿ ಸ್ಥಾನ ಬೆಲೆ. ಈ ಕನಿಷ್ಠ 25 3 25 4 100, ಇದೊಂದು 0 ಅಂತ, ಬರೋಬ್ಬರಿ 340 ಇವು ಮೊದಲು ಮೇನ್ ನವೋದಯದಾಗ ಇತ್ತುನ್ ಕಲಿಬೇಕು. ಈಗೆಲ್ಲ ನಾನು ನಿಮ್ಮ ಬ್ಯಾಂಕಿನ ಪರೀಕ್ಷೆದಾಗೆಲ್ಲ ಇಂಥವೇ ಬೀಳುತ್ತಿರ್ತಾವೆ. ಈ ಎಷ್ಟೋ ಇದನ್ನು ಕೋಚಿಂಗ್ ತೊಗೊಂಡವ್ರು ಬ್ಯಾಂಕಿನಾಗ ನೌಕರಿ ಮಾಡ್ಲಿಕ್ಕತ್ತಾರ ಆಲ್ರೆಡಿ. ಇದು 30 ವರ್ಷದ ಸ್ಕೂಲ್. ಕಲಿಬೇಕನ್ನುವಂಥ ಆಸಕ್ತಿ ಇರಬೇಕು ನೋಡ್ರಿ. ನಿಮಗೆ ಯಾವ್ದು ಆಸಕ್ತಿ ಇರ್ತದೆ ಅದನ್ನು ಹೆಚ್ಚು ನೋಡ್ತಿರ್ತಾರೆ. ಉದಾಹರಣೆಗೆ ಒಂದು ಕಲಾವಿದರು ಏನೋ ಒಂದು ಕಾಮಿಡಿ ಮಾಡ್ತಾರೆ, ಅದು ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗೆ ಒಂದು 2 ದಿನದಾಗ 3 ಲಕ್ಷ ಜನ ನೋಡ್ತಾರೆ, 2 ದಿವಸನಾಗ. ಯಾಕಂದ್ರೆ ಅದು ಆಸಕ್ತಿ. ಬೆಳೀಲಿ ಅವ್ರು ಕಲಾವಿದರು, ಬೆಳೀಲಿ, ಬೇಡನಾಗಲ್ಲ. ಬರೀ ಹಲ್ಲು ಕಿಸ್ಕೋತ್ ನಕ್ಕೋತ್ ಕೂತ್ಬಿಡು, ಇದು ಹಂಗಲ್ಲ. ಇದನ್ನು ಎಷ್ಟು ಜನ ಜಾಸ್ತಿ ನೋಡ್ತೀರಿ, ಭವಿಷ್ಯ ಲೈಫ್ ಲಾಂಗ್ ಆರಾಮಾಗಿ ನೌಕರಿ ಮಾಡ್ಕಿಸನ್ ಬದುಕ್ಬೋದು. ಇದನ್ನು ಅಷ್ಟೇ ಪ್ರಾಧಾನ್ಯತೆ ಕೊಟ್ಟು ಅಭ್ಯಾಸನ ಕಲ್ತಿರಿ ಅಂದ್ರೆ ಇದರಿಂದ ಎಷ್ಟು ಫಾಯ್ದೆ ಅದ ಅಂದ್ರೆ, ಮೊದಲ ನೀವು ಕಲಿಯರಿ, ನಿಮ್ಮ ಮಕ್ಕಳು ಎಷ್ಟು ಸುಧಾರಣೆ ಆಗ್ಯಾವ ಅನ್ನೋದು ತಿಳಿತದೆ. ಆಮೇಲೆ ವಿದ್ಯಾರ್ಥಿಗಳು ಮನುಷ್ಯ ಇಟ್ಟು ಕಲ್ತರು ಅಂತಂದ್ರೆ ನಮ್ಮ ಮಕ್ಕಳು ಎಷ್ಟು ತಯಾರಾಗ್ಯಾವ ಅನ್ನೋದನ್ನು ನೋಡ್ಕೊಳ್ಳಿ, ಪೇರೆಂಟ್ಸ್ಗೂ ಒಂದು ನಾಲೆಜ್ ಬರ್ತದೆ. ಇದನ್ನು ಎಲ್ಲರೂ ಕಲ್ತರ ಫಾಯ್ದೇನೇ ಅದ. ಪೇರೆಂಟ್ಸ್ ಕಲ್ತರ ಮಕ್ಕಳ ಮೌಲ್ಯಮಾಪನ ಮಾಡ್ಬೋದು, ಮಕ್ಕಳು ಕಲ್ತರ ರಿಸಲ್ಟ್ ತಗೋಬೋದು. ಶಿಕ್ಷಕರು ಕಲ್ತರು ಅಂತಂದ್ರೆ ಹೆಚ್ಚಿನ ವಿದ್ಯೆಯನ್ನು ಕೊಟ್ಟವ್ರು ನವೋದಯ ಸೈನಿಕ್ ಸ್ಕೂಲ್ ಸೇರಿಸ್ಬೋದು. ಕಲಿದು ಎಲ್ಲರಿಗೂ ಬೆನಿಫಿಟ್. ಕಲಿದು ತಿಳ್ಕೊಳ್ಳೋದು, ಅದನ್ನು ಅರ್ಗಿಸ್ಕೊಳ್ಳೋದು, ಅದರಿಂದ ಒಳ್ಳೆ ಪ್ರತಿಫಲನೆ ಕೊಡ್ತದೆ. ಅದಕ್ಕೆ ಹೆಚ್ಚು ಆಸಕ್ತಿಯಿಂದ ನೋಡ್ರಿ. ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ಲಿಕ್ಕೆ ಹತ್ತಿದ್ದೀವಿ. ಯಾಕೆ? ರಿಟೈರ್ಡ್ ಟೀಚರ್ಗಳು ಎಕ್ಸಾಂಪಲ್ಗಳನ್ನು ಯಾಕೆ ಹಾಕ್ತೀವಿ ಅಂದ್ರೆ, ಶಿಕ್ಷಕರು ಶಣ್ಯರು ಇರ್ತಾರೆ, ಅವ್ರು ಹಾಕ್ತಾರೆ. ಪೇರೆಂಟ್ಸ್ ಏನಂತಾರೆ, ನಮ್ಗೆ ಹಾಕ್ಲಿಕ್ಕೆ ಬರೋದಿಲ್ಲ, ನೀವು ಒಂದು 4 ಹೆಚ್ಚಿಗೆ ಹಾಕ್ರಿ ಸರ್, ನಮ್ಮ ಹುಡುಗರು ಎಷ್ಟು ಅಭಿವೃದ್ಧಿ ಆಗ್ಯಾವ ನಮಗೆ ನೋಡ್ಕೊಳಿಕ್ಕೆ ಬರ್ತದ ಅಂತ ತಿಳ್ಕೊಂಡು ಪೇರೆಂಟ್ಸ್ ಒತ್ತಡದಿಂದ ನಾ ಸಾಕಷ್ಟು ಮಾದರಿಗಳನ್ನು ಹಾಕಿ ಈಗ ಒಂದು 25 ಪ್ರಶ್ನೆ ಇದ್ದದ್ದು ವಿಡಿಯೋವನ್ನು ನಾನು 50-60 ವಿಡಿಯೋಗಳನ್ನು ಮಾಡೀನಿ. ಯಾಕೆ? ಉದಾಹರಣೆಯೊಂದಿಗೆ ಮಕ್ಕಳು ಬೇಗನೆ ತಯಾರಾಗ್ತಾರ. ಯಾವುದೇ ಒಂದು ಪ್ರಶ್ನೆನ ಗಡಿಬಿಡಿ ಮಾಡೋಂಗಿಲ್ಲ. ರಿಪೀಟ್ ಆಗಿ ನಾವು 1-2 ಗಣಿತ ಹೇಳಿದಿಂದ ನಾ ದೂರ ಸರ್ದಾಗ ಮ್ಯೂಟ್ ಮಾಡಿ ನೀವು ಪ್ರಯತ್ನ ಮಾಡಿ ಆ ಗಣಿತಗಳನ್ನು ಮಾಡಬೇಕು. ನೋಡ್ರಿ, ಆ ಮುಂದಿನ 3 ಗಣಿತಗಳು ನೀವು ಮಾಡಿರಿ ಅಂತ ತಿಳ್ಕೊಂಡು ನಾನು ಮ್ಯೂಟ್ ಮಾಡಿರಿ, ಸಡನ್ ಆಗಿ ಮಾಡಿರಿ. ಮಾಡೋದಾದ್ರಿಂದ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 6.25 ಶೇಕಡ ಬರೋಬ್ಬರಿ 625 ಮಾಡಬೇಕಾದ್ರೆ 625 ಮಾಡಬೇಕಾದ್ರೆ ಇದರ ಸ್ಥಾನ ಬೆಲೆ ಮೊದಲ 100 ಕೊಡ್ರಿ. ಆಮೇಲೆ ಇದನ್ನ ಏನದಲ್ಲ ಶೇಕಡ, ಇದನ್ನು 100 ಇಲ್ಲೇ ಹೇಳ್ರಿ. ಬರೋಬ್ಬರಿ 625 ತಳಗ ನೋಡಿ 100 ಗುಂಡ್ಲೆ 100. 25 25 625, 25 4 100, 25 1 25 4 100, ಬರೋಬ್ಬರಿ 116. ಇದ್ರ ಉತ್ತರ ಎಷ್ಟು ಬಂತು? 116. ನೋಡಿ, ತಿಳ್ಕೊಂಡು ಮಾಡಿ ಮುಂದಿನ ಮಾಡಿ. ಮಾಡ್ದಾತಂದ್ರೆ ವಿಡಿಯೋ ಆನ್ ಮಾಡ್ರಿ. ನೋಡ್ರಿ, 4.25 ಶೇಕಡ ದಶಮಾಂಶದಲ್ಲಿ ಬರೆಯಿರಿ. ದಶಮಾಂಶ ಹೇಳ್ಬಿಟ್ಟಾರಂದ್ರೆ ನೋಡ್ರಿ, 4.25 ಈ ಶೇಕಡ ಏನು ಮಾಡಬೇಕು? 100 ಇಲ್ಲಿ ಇಡ್ರಿ. ಇದರ ಸ್ಥಾನ ಬೆಲೆ 100 ಇಲ್ಲಿ ಇಡ್ರಿ.
ಆಮೇಲೆ 425 ಇಲ್ಲಿ ಇಡ್ರಿ. ಆ 100 ಅಂದ್ರೆ 4 ಸೊನ್ನೆ ಅದು. ಇಲ್ಲಿ ಎಷ್ಟೋ 3 ಸ್ಥಾನವ, 3 ಒಂದು ಸ್ಥಾನ ಸೊನ್ನೆ ಮಾಡ್ಕೊಂಡು ಬಿಡ್ರಿ. 0.0425 ಇದು ದಶಮಾಂಶದ. ಆನ್ಸರ್ ಇಸ್ ಈಕ್ವಲ್ ಟು 0.0425. ಕನಿಷ್ಠ ರೂಪಕ್ಕೆ ತಂದಿರಿ. ಹೆಚ್ಚಿದ ಭಿನ್ನ ರಾಶಿಗಳು 3 ಬಂದದಂದ್ರೆ ಎಷ್ಟು ಸರಳ ಅದು. 3/4 ಇಸ್ ಈಕ್ವಲ್ ಟು 3 ತಳೆ 4. ಆ ಶೇಕಡ 100 ಇಲ್ಲೇ ಹಚ್ಚರಿ. ಇದು ಬಾಗ್ ಹೋಗಂಗಿಲ್ಲ. 3 1 3, 100 4 400. ಆನ್ಸರ್ ಇಸ್ ಈಕ್ವಲ್ ಟು 3/400. ಈ ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಫೇರ್ದ ಬರ್ಕೊಡ್ರಿ. ಬರ್ಕೊಂಡು ಚೆನ್ನಾಗಿ ಕಲೀರಿ, ಲಕ್ಷ್ಯ ಕೊಟ್ಟು ನೋಡ್ರಿ. ತಿಳಿತಲ್ಲ. ಇದು ಆರ್ಲಿ ಹೋಗೋದು ನಿಮಗೆ ಗೊತ್ತಾಯ್ತು. ಮೊದಲು ನೋಡಿರ್ತೀರಿ, ನಾವು ಕ್ಲೀನ್ ಮಾಡ್ತೀವಿ. ಚಂದ ಕಾಣಿಸ್ಬೇಕು ಗಣಿತ. ಓಕೆ, ಚಂದಂಗೆ ಬರ್ಕೊಡ್ರಿ ಫೇರ್ದ.